ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ತುಂಬಾ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಜಯದೇವ್ ಅಟ್ಟಹಾಸದಿಂದ ತುಂಬಾ ಮೆರಿತಾ ಇರ್ತಾರೆ. ಬಟ್ ಇವಾಗ ಶಾಕುಂತಲಾ ಅವರು ಜಯದೇವ್ನ ಹೇಗಾದರೂ ಮಾಡಿ ಅರೆಸ್ಟ್ ಮಾಡಿಸ್ಬೇಕು, ಅವ್ನ ತಪ್ಪನ್ನು ಅವ್ನು ಒಪ್ಕೊಳ್ಳೋ ಹಾಗೆ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಜೈಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ಇದನ್ನೆಲ್ಲನೂ ಕೂಡ ನೀವು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಯದೇವ್ ಅವರು ಬರ್ತ್ಡೇ ಪಾರ್ಟಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿರ್ತಾರೆ. ಸರ್, ನೀವು ಏನಾದರೂ ಒಂದು ಸರ್ಪ್ರೈಸ್ ಆಗಿ ನೀವು ಒಂದು ಪ್ಲ್ಯಾನನ್ನು ಮಾಡಿ ಅಂತ ಹೇಳಿದಾಗ, ಸರಿ ಆಯಿತು ಸರ್, ಆ ರೀತಿನೇ ಹೇಳಿರ್ತೀವಿ ಅಂತ ಅಂದ್ಬಿಟ್ಟು ಪಾರ್ಥಗೆ ಹೇಳಿರ್ತಾರೆ. ಪಾರ್ಥ ಅಂದ್ಕೊಂಡಿರ್ತಾರೆ ಒಳ್ಳೆ ಸರ್ಪ್ರೈಸ್ನ ಕೊಡ್ತಾರೆ ಇವೆಂಟ್ ಮ್ಯಾನೇಜ್ಮೆಂಟಿಂದ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಇವಾಗ ಜಯದೇವ್ ಅವರು ಎಲ್ಲನೂ ಕೂಡ ಅರೇಂಜ್ಮೆಂಟ್ ಮಾಡಿಕೊಂಡು ಮಕ್ಕಳಿಗೆ ಬಲೂನು ಹಾಗೆ ಕೇಕ್ ಎಲ್ಲನೂ ಕೂಡ ತೊಗೊಂಡು ಬರ್ತಾರೆ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ ಒಂದು ಗೆಟಪ್ ತುಂಬಾ ಇಷ್ಟ ಆಗುತ್ತೆ. ಜೋಕರ್ ಗೆಟಪ್ ಆಗಿರುತ್ತೆ. ಬಟ್ ಇದರಿಂದ ಒಂದು ಸ್ವಲ್ಪ ಡೌಟ್ ಪಡ್ತಾ ಇರ್ತಾರೆ ಶಕುಂತಲಾ ದೇವಿ ಅವರು. ಶಕುಂತಲಾಗೆ ಅನಿಸುತ್ತೆ, ಏನಿದು ಈ ರೀತಿ ಕಾಣ್ತಾ ಇದ್ರಲ್ಲ, ಇದನ್ನೆಲ್ಲನೂ ಅಬ್ಸರ್ವ್ ಮಾಡ್ತಾ ಇದ್ರೆ ಒಂದು ನಾನು ಫುಲ್ಲು ಬಾಡಿ ನೋಡ್ತಾ ಇದ್ರೆ ನನ್ನ ಮಗನೇ ನೆನಪ ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಶಕುಂತಲಾ ಅವ್ರಿಗೆ ತುಂಬಾ ಡೌಟ್ ಬರುತ್ತೆ. ಈ ಕಡೆ ಮುಖನ ಕೂಡ ಸ್ವಲ್ಪ ತೆಕ್ಕೊಂಡು ನೋಡ್ತಾ ಇರ್ತಾರೆ ಜಯದೇವ್ ಅವರು. ಜಯದೇವ್ ಅವ್ರಿಗೆ ಮಿಂಚು ಮೇಲೆ ತುಂಬಾ ಕೆಟ್ಟು ಕಣ್ಣು ಬಿದ್ದುಬಿಟ್ಟಿರುತ್ತೆ. ಯಾಕೆ ಅಂತ ಅಂದರೆ ಮಿಂಚುನ ಯಾವಾಗಲೂ ಕೂಡ ಅವರು ಕಿಡ್ನಾಪ್ ಮಾಡೋದಕ್ಕೆ ನೋಡ್ತಾನೆ ಇರ್ತಾರೆ. ಬಟ್ ಆ ಕಿಡ್ನಾಪ್ ಮಾಡೋ ಒಂದು ಕೆಲಸ ಎಲ್ಲನೂ ಕೂಡ ಫೇಲ್ಯೂರ್ ಆಗ್ತಾ ಇರುತ್ತೆ. ಇದರಿಂದ ಹೇಗಾದರೂ ಮಾಡಿ ನಾನು ಎಲ್ಲನೂ ಕೂಡ ಸಕ್ಸಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಜಯದೇವ್ ಅವರು ತುಂಬಾ ಟೆನ್ಷನಲ್ಲಿ ಇರ್ತಾರೆ. ಬಟ್ ಇವಾಗ ಶಕುಂತಲಾ ಅವ್ರಿಗೆ ಡೌಟ್ ಬಂದೇ ಬಿಟ್ಟಿದೆ. ಇಲ್ಲ, ಇದನ್ನೆಲ್ಲನೂ ಕೂಡ ಹಾಳು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಜಯದೇವ್ ಅವರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಅನ್ಕೊತಾ ಇರ್ತಾರೆ. ಜಯದೇವ್ ಅವ್ನ ಕೆಲಸನ ಮಾಡಿ ಮನೆ ಕಡೆ ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬರು ಕೇಳ್ತಾರೆ, ಯಾಕೆ ಸರ್ ಇಷ್ಟು ಬೇಗ ಬಂದುಬಿಟ್ರಿ ಅಂತ ಅಂದ್ಬಿಟ್ಟು ಕೇಳಿದಾಗ, ಯಾರಾದರೂ ನೋಡಿದ್ರೆ ಬಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ನನ್ನ ಕೆಲಸ ಎಲ್ಲ ಮುಗಿಸಿದ್ದೀನಿ, ಇಲ್ಲಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಜಯದೇವ್ ಅವರು ವಾಪಸ್ಸು ಮನೆಗೆ ಹೋಗ್ತಾರೆ. ಈ ಕಡೆ ಶಕುಂತಲಾ ಅವ್ರಿಗೆ ಡೌಟ್ ಬಂದೇ ಬಿಟ್ಟಿರುತ್ತೆ. ಈ ಕಡೆ ಪಾರ್ಥಗೆ ಕಾಲ್ ಬರುತ್ತೆ. ಪಾರ್ಥಗೆ ತುಂಬಾ ಡೌಟ್ ಆಗುತ್ತೆ, ಏನಿದು ಈ ರೀತಿ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು ಪಾರ್ಥ ಅವರು ಕರೀತಾರೆ ಗೌತಮ್ ಅವ್ರನ್ನ. ಅಣ್ಣ, ನೀವು ಒಂದು ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ, SI ಅವರು ಕಾಲ್ ಮಾಡಿದ್ರು, ಇಲ್ಲಿ ಬಾಂಬ್ ಫಿಕ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಗೌತಮ್ಗೆ ದೊಡ್ಡ ಶಾಕ್ ಆಗಿರುತ್ತೆ. ಏನಿದು ಈ ರೀತಿ ಆಗ್ತಿದೆಯಲ್ಲ, ನಮ್ಮ ಮನೆಯಲ್ಲಿ ಕೆಟ್ಟು ಕಣ್ಣು ತುಂಬ ಬಿದ್ದಿದೆ, ಅದು ಅಲ್ಲದೆ ನಮ್ಮ ಕಣ್ಣು ತಪ್ಪಿಸಿ ಯಾರು ಇಲ್ಲಿ ಬಂದು ಬಾಂಬ್ ಫಿಕ್ಸ್ ಮಾಡಿಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಡೌಟ್ ಆಗ್ತಾ ಇರುತ್ತೆ ಗೌತಮ್ ಅವ್ರಿಗೆ. ಗೌತಮ್ಗೆ ಅನ್ನಿಸ್ತಾ ಇರುತ್ತೆ, ಎಲ್ಲಿ ಫಿಕ್ಸ್ ಆಗಿದೆಯೋ ಗೊತ್ತಿಲ್ವಲ್ಲ, ಯಾವಾಗ ಬ್ಲಾಸ್ಟ್ ಆಗುತ್ತೋ ಅದು ಬೇರೆ ಟೆನ್ಷನ್ ಆಗ್ತಾ ಇದೆ. ಮಕ್ಕಳು ಇವಾಗ ನನ್ನ ಕೈ ಸಿಕ್ಕಿದ್ದಾರೆ, ಬಟ್ ಇವಾಗ ಮಕ್ಕಳಿಗೆ ಏನಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಟೆನ್ಷನ್ ತಗೊಳ್ತಾ ಇರ್ತಾರೆ ಗೌತಮ್ ಅವರು. ಬಟ್ ಇವಾಗ ಇದನ್ನೆಲ್ಲನೂ ಕೂಡ ಮನೆಗೆ ಬಂದು ಹೇಳ್ತಾರೆ ಗೌತಮ್ ಅವರು. ಇದನ್ನ ನೋಡಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ, ಯಾಕೆ ಈ ರೀತಿ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಟೆನ್ಷನ್ ಆಗ್ತಾ ಇರ್ತಾರೆ. ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ, ಎಲ್ಲಿದೆ ಬಾಂಬ್ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಬಟ್ ಎಲ್ಲೂ ಕೂಡ ಸಿಗ್ತಾನೆ ಇರೋದಿಲ್ಲ. ಯಾಕೆ ಹೀಗಾಗ್ತಿದೆ? ಅದು ಅಲ್ಲದೆ ಈ ರೀತಿ ಆಗ್ತಿರೋದು 3 ಸಲ ಮೊದಲು ಇದೇ ರೀತಿ ಆಗಿತ್ತು. ಬಟ್ ಇವಾಗ ಭೂಮಿಕಾ ಅವರು ಕಣ್ಣು ಹಿಡಿದಿದ್ರು. ಬಟ್ ಇವಾಗ ಎಲ್ಲಿದೆ ಏನೋ ಗೊತ್ತಿಲ್ವಲ್ಲ, ಅಕಸ್ಮಾತ್ ಏನಾದರೂ ಕೇಕಲ್ಲಿ ಇರ್ಬೋದಾ ಅಂದ್ಬಿಟ್ಟು ಕೇಕೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಗೌತಮ್ ಅವರು. ಏನಾದರೂ ಸರ್ಪ್ರೈಸ್ ಇಶ್ಯೂ ಇದೆಯಲ್ಲ, ಅದರಲ್ಲಿ ಏನಾದರೂ ತಂದಿಟ್ನ ಅವನು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ಲಕ್ಷ್ಮೀಕಾಂತ್ಗೆ ಹಾಗೆ ಶಕುಂತಲಾ ಅವ್ರಿಗೆ ಡೌಟ್ ಬಂದಿರುತ್ತೆ. ಅದು ಕನ್ಫರ್ಮ್ ಕೂಡ ಆಗಿರುತ್ತೆ, ಇಲ್ಲ ಇದನ್ನೆಲ್ಲನೂ ಕೂಡ ಮಾಡಿರೋದು ಈ ಜಯದೇವ್ ಬಂದಿದ್ದ ಅಂತ ಅಂದ್ಬಿಟ್ಟು ಶಕುಂತಲಾ ಅವರು ಲಕ್ಷ್ಮೀಕಾಂತ್ ಹತ್ರ ಮಾತಾಡ್ತಾ ಇರ್ತಾರೆ. ಹೌದಾ ಸಿಸ್ಟರ್, ನನಗೆ ನೀನು ಮೊದಲೇ ಹೇಳಬೇಕಿತ್ತಲ್ವ, ನಾನು ಅವ್ನ ಮೇಲೆ ಒಂದು ಕಣ್ಣು ಇಟ್ಟಿರುವೆ ಅಂತ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಹೇಳ್ತಾ ಇರ್ತಾರೆ. ಆದರೆ ಶಕುಂತಲಾ ಅವರು ಹೇಳ್ತಾರೆ ಲಕ್ಷ್ಮೀಕಾಂತ್ ಹತ್ರ, ಇಲ್ಲ ಅಣ್ಣ, ನಾನು ಈ ಬಾರಿ ಅವನನ್ನು ಕ್ಷಮಿಸೋದಿಲ್ಲ, ಅದು ಅಲ್ಲದೆ ಈ ಕೆಟ್ಟು ಕೆಲಸ ಮಾಡಿದ್ದಾನೆ, ಬಾಂಬ್ ಇಟ್ಟಿದ್ದಾನೆ ಅಂತ ಅಂದರೆ ಯಾರು ತಾನೇ ಕ್ಷಮಿಸ್ತಾರೆ, 2 ಜೀವನ ತೆಗೆಕ್ಕೋ ಹೋಗ್ತಿದ್ದ, ನನ್ನ ಮೇಲೂ ಅವನಿಗೆ ಆಸೆನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಶಕುಂತಲಾ ಅವರು ಹೇಳ್ತಾಗ ಈ ಕಡೆ ಲಕ್ಷ್ಮೀಕಾಂತು, ಇಲ್ಲ ಸಿಸ್ಟರ್, ದುಡ್ಡಿಂದು ಗಾಳಿ ಮಿಟ್ಕೊಂಡ್ಬಿಟ್ಟಿದೆ ಅವನಿಗೆ ಈ ಒಂದು ಕಾಳಜಿ ಅನ್ನೋದು ಹಾಗೆ ಪ್ರೀತಿ ಅನ್ನೋದು ಎಲ್ಲನೂ ಕೂಡ ಮರ್ತ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಹೇಳಿದಾಗ ಶಕುಂತಲಾ, ಎಲ್ಲನೂ ಕೂಡ ನಾನೇ ಹಾಳು ಮಾಡಿದ್ದು ಅಣ್ಣ, ನಾನು ಮತ್ತೆ ಅವನನ್ನು ಚೇಂಜ್ ಮಾಡಬೇಕಿತ್ತು, ಬಟ್ ಇವಾಗ ನಾನು ಕೂಡ ಚೇಂಜ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ, ಆ ರೀತಿ ಬೆಳೆದುಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಶಕುಂತಲಾ ಹೇಳ್ತಾ ಇರ್ತಾರೆ. ಇಲ್ಲ, ನಾನು ಹೇಗಾದರೂ ಮಾಡಿ ಇದನ್ನೆಲ್ಲ ಕೂಡ ಸರಿ ಮಾಡಲೇಬೇಕು, ಮೊದಲು ನಾನು ಎಷ್ಟು ತಪ್ಪು ಮಾಡಿದ್ನೋ ಇವಾಗ ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ಗೌತಮ್ ಅವರು ಯಾರು ಈ ರೀತಿ ಮಾಡಿರ್ಬೋದು, SIಯನ್ನು ಮನೆಗೆ ಕರೆಸ್ತಾರೆ. ಬಟ್ SI ಕೂಡ ಎಲ್ಲನೂ ಕೂಡ ಹುಡುಕ್ತಾ ಇರ್ತಾರೆ. ಹೇಗೋ ಮಾಡಿ ಆ ಬಾಂಬ್ ಸಿಕ್ಬಿಡುತ್ತೆ. ಬಾಂಬ್ ಸಿಕ್ಕಿದ ತಕ್ಷಣ ಅದನ್ನು ಸಿಡಿಯೋ ಅಷ್ಟರಲ್ಲಿ ಈಚೆಗೆ ಹಾಕ್ಬಿಡ್ತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಶಕುಂತಲೆಗೆ ಡೌಟ್ ಇರುತ್ತೆ, ಇದನ್ನೆಲ್ಲನೂ ಕೂಡ ಜಯದೇವೇ ಮಾಡಿರೋದು, ನಾನು ಹೇಗಾದರೂ ಮಾಡಿ ಮನೆಗೆ ಹೋಗ್ಬಿಟ್ಟು ಅವನನ್ನು ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ಅಂದ್ಬಿಟ್ಟು ಶಕುಂತಲಾ ಅವರು ಪೊಲೀಸ್ನೆಲ್ಲನೂ ಕೂಡ ಕರ್ಕೊಂಡು ಹೋಗ್ತಾರೆ. ಆದರೆ ಜಯದೇವ್ ಅವರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇಲ್ಲ, ನಾನು ಆಲ್ರೆಡಿ ಕೆಲಸ ಮಾಡಿಬಿಟ್ಟು ಬಂದಿದ್ದೀನಿ, ಇಷ್ಟರಲ್ಲಿ ಅದು ಸಕ್ಸಸ್ ಆಗಿರುತ್ತೆ, ಎಲ್ಲರೂ ಕೂಡ ಸುಟ್ಟು ಭಸ್ಮ ಆಗಿರ್ತಾರೆ, ನಾನು ತುಂಬ ಖುಷಿಯಾಗಿರ್ಬೋದು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಅವ್ರ ಜೊತೆ ಇದ್ದ ವರ್ಕರ್ ಕೂಡ ಅದೇ ರೀತಿ ಹೇಳ್ತಾರೆ, ಬಾಸ್ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಈ ರೀತಿ ಪ್ಲ್ಯಾನ್ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ, ಈ ಪ್ಲ್ಯಾನ್ ಎಲ್ಲ ನಿಮ್ಮ ತಲೆಗೆ ಬರುತ್ತಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಜಯದೇವು ತನ್ನಷ್ಟಕ್ಕೆ ತಾನೇ ಹೊಗಳ್ಕೊತಾ ಇರ್ತಾರೆ. ಅವ್ರಿಗೆ ಯಾವುದೇ ಒಂದು ಪರಿವೇ ಇಲ್ದಲೆ ಮನೆಯಲ್ಲಿ ಏನಾಗಿದೆ ಅನ್ನೋ ಒಂದು ಮುನ್ಸೂಚನೆ ಕೂಡ ಗೊತ್ತಾಗ್ತಾನೆ ಇರೋದಿಲ್ಲ. ಬಟ್ ಅಲ್ಲಿಗೆ ತಕ್ಷಣ ಶಕುಂತಲಾ ಅವರು ಬಂದೇ ಬಿಡ್ತಾರೆ.
ಶಕುಂತಲನ ಬಂದ ತಕ್ಷಣ ಜಯದೇವು ಯಾಕೆ ನೀನು ಇಲ್ಲಿಗೆ ಬಂದಿದ್ಯಾ, ನಿನ್ನ ಮಾಮ್ ಅಂತಾರೆ ಕೂಡ ನಾನು ಕರೆಯೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಶಕುಂತಲ ನಿನ್ನ ಬಾಯಿನಲ್ಲಿ ನಾನು ಅಮ್ಮ ಅಂತ ಅನ್ನಿಸ್ಕೊಳ್ಳೋ ಒಂದು ಪರಿವೆ ನನಗಿಲ್ಲ, ಬಟ್ ಇವಾಗ ನೀನು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ಯಾ, ಅದಕ್ಕೆ ಇಲ್ಲಿಗೆ ಬಂದಿರೋದು. ನಿನಗೆ ಮನುಷ್ಯತ್ವ ಅನ್ನೋದೇ ಇಲ್ವೇನೋ ಜೈ, ಯಾಕೋ ಹೀಗೆ ಆಡ್ತಾ ಇದೆಯಾ, ಆ ಮುದ್ದು ಮುಖಗಳನ್ನ ನೋಡಿದ್ರೆ ನಿನಗೆ ಒಂದು ಕನಿಕರ ಅನ್ನೋದು ಬರೋದೇ ಇಲ್ವಾ, ಮಕ್ಕಳಿಗೆ ಪ್ರಾಣಕ್ಕೆ ನೀನು ಹಾಳು ಮಾಡೋದಕ್ಕೆ ಅಂತ ಬಂದಿದ್ಯಲ್ಲ, ಬಾಂಬನ್ನು ನೀನು ಫಿಕ್ಸ್ ಮಾಡ್ಬಿಟ್ಟು ಬಂದಿದ್ದ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಜಯದೇವು ತಕ್ಷಣ ಅಲ್ಲ ನೀನು ಯಾರು ಅಂತ ಇಲ್ಲಿಗೆ ಮಾತಾಡೋದಕ್ಕೆ ಬಂದಿದ್ಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಶಕುಂತಲ ಇಲ್ಲ ನೀನು ಈ ರೀತಿ ಆಡ್ತೀಯ ಅಂತ ನನಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಒಂದು ಕಪಾಳಕ್ಕೆ ಬಾರಿಸ್ತಾರೆ. ಆದರೆ ಜಯದೇವ್ ಅವರು ಕಪಾಳಕ್ಕೆ ಬಾರಿಸೋ ಮುಂಚೆ ಕೈನ ಇಟ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿ ಶಾಕ್ ಆಗುತ್ತೆ ಶಕುಂತಲಾ ದೇವಿ ಅವರಿಗೆ. ಶಕುಂತಲಾ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನನ್ನು ಸುಮ್ಮನೆ ಅಂತೂ ಬಿಡೋದೇ ಈ ಚಾನ್ಸೇ ಇಲ್ಲ, ನಿನ್ನ ಬುದ್ಧಿ ನನಗೆ ಮೊದಲೇ ಗೊತ್ತಿದೆ, ಅದಕ್ಕೋಸ್ಕರ ನಾನು ಪೊಲೀಸ್ನವ್ರ ಜೊತೆನೇ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರನ್ನ ಒಳಗಡೆ ಕರೀತಾರೆ. ಇದನ್ನು ನೋಡಿ ಜಯದೇವ್ಗೆ ಶಾಕ್ ಆಗುತ್ತೆ. ಅಲ್ಲ ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದೀನಿ, ಬಟ್ ಇವಾಗ ಸಿಗಾಕೊಂಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಜಯದೇವ್ಗೆ ಶಾಕ್ ಆಗಿ ನಿಂತಿರ್ತಾರೆ. ಪೊಲೀಸ್ನವರು ಬಂದು ಜಯದೇವ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಜಯದೇವು ಶಕುಂತಲಾಗೆ ಹೇಳ್ತಾರೆ, ನಿನ್ನನ್ನು ನಾನು ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ, ನೀನು ನನ್ನನ್ನು ರೆಡ್ ಹ್ಯಾಂಡಾಗಿ ಇಟ್ಕೊಳ್ತಾ ಇದೆಯಾ, ಅದಲ್ಲದೆ ನಾನೇ ಬಾಂಬ್ ಫಿಕ್ಸ್ ಮಾಡಿದ್ದು ಅಂತ ನಿನ್ಗೆ ಹೇಗೆ ಗೊತ್ತಿದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಶಕುಂತಲಾ ಅವರು ಹೇಳ್ತಾರೆ, ಇಲ್ಲ ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನಾನು ಸತ್ಯನ ನೋಡಿದ್ದೀನಿ, ನೀನು ನಮ್ಮ ಮನೆಗೆ ಸರ್ಪ್ರೈಸ್ ಗಿಫ್ಟ್ ತೊಗೊಂಡು ಬಂದಿದ್ದೆ, ನೀನೇ ಅದು ಅಂತ ನನಗೆ ಗೊತ್ತಿದೆ, ನಾನೇ ಬಂದು ಕೋರ್ಟಿಗೆ ಸಾಕ್ಷಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಂದಾಗ ಜಯದೇವ್ಗೆ ಶಾಕ್ ಆಗುತ್ತೆ. ಹೌದಾ, ಅಮ್ಮ ನನ್ನನ್ನು ನೋಡಿಬಿಟ್ಲಾ ಅಂತ ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ತಾ ಇರ್ತಾನೆ. ಇಷ್ಟೆಲ್ಲ ಮಾಡಿ ನಾನು ಸಿಗಾಕೊಂಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಜಯದೇವ್ ಅವರು ಅನ್ಕೊತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.